ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರ್ನಾಟಕದ 2026-27ರ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಆದರೆ 17ನೇ ಬಜೆಟ್ ಮಂಡಿಸ್ತಾ ಇದ್ದೀನಿ ಅನ್ನುವಂಥ ಒಂದು ಹೆಮ್ಮೆ ಸಿದ್ದರಾಮಯ್ಯನವರಿಗೆ ಇದ್ದರೆ, ಮತ್ತೊಂದು ಕಡೆ ಪ್ರತಿಪಕ್ಷಗಳು ಮುಖ್ಯವಾಗಿ ಬಿಜೆಪಿ ಸಿದ್ದರಾಮಯ್ಯ ಅವರ ಹೆಸರನ್ನೇ ಬದಲಿಸಿದ್ದಾರೆ, ಸಾಲರಾಮಯ್ಯ ಅಂತ ಕರೀತಾ ಇದ್ದಾರೆ. ರಾಜ್ಯವನ್ನು ಮುಖ್ಯಮಂತ್ರಿಗಳು ಸಾಲದಲ್ಲಿ ಮುಳುಗಿಸ್ತಾ ಇದ್ದಾರೆ ಅಂತ ಆರೋಪಿಸ್ತಾ ಇದ್ದಾವೆ. ಸೊ ಹಾಗಾದರೆ ಯಾವುದು ಸತ್ಯ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರ್ನಾಟಕವನ್ನ ಸಾಲದ ಕೂಪದಲ್ಲಿ ಮುಳುಗಿಸಿದ್ದಾರಾ? ರಾಜ್ಯದ ಸಾಲದ ಹೊರೆ ಎಷ್ಟಿದೆ? ಯಾಕಾಗಿ ಇಷ್ಟು ದೊಡ್ಡ ಮೊತ್ತದ ಸಾಲವನ್ನು ಮಾಡ್ತಾ ಇದ್ದಾರೆ? ಇದೆಲ್ಲ ಪ್ರಶ್ನೆಗಳಿಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಚರ್ಚೆ ಮಾಡೋಣ. ಸಾಕಷ್ಟು ಇನ್ಫಾರ್ಮೇಶನ್ ಅಂತ ತಿಳ್ಕೊಳ್ಳೋಣ. ಇದು ಬಹಳ ಮುಖ್ಯ ಅಂತ ನನಗನ್ನಿಸ್ತಾ ಇದೆ. ನಾನು ನಿಮ್ಮ ಕೇಶವ್ ಪ್ರಸಾದ್. ವೀಕ್ಷಕರೇ, 2026-27ರ ಬಜೆಟ್ ಅಂಕಿಅಂಶಗಳು ಒಂದಷ್ಟು ವಿಚಾರಗಳನ್ನು ನಮಗೆ ಕೊಡುತ್ತೆ. ಸೊ ಇದರಲ್ಲಿ ಆಯವ್ಯಯ, ರಾಜ್ಯಕ್ಕೆ ಆದಾಯ ಎಷ್ಟಿದೆ, ಎಷ್ಟು ರೀತಿಯಲ್ಲಿ ಖರ್ಚು ಮಾಡ್ತಾ ಇದೆ ಇತ್ಯಾದಿ ವಿವರಗಳನ್ನು ಬಜೆಟ್ನಲ್ಲಿ ನಾವು ನೋಡ್ತೀವಿ. ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂದಂತಹ ಒಂದು ರಿಪೋರ್ಟನ್ನು ನಿಮಗೆ ಹೇಳ್ತೀನಿ. ಡೆಟ್ ಲೋಡ್ ಸೆಟ್ ಟು ಸ್ವೆಲ್ ಆಸ್ ರೆವಿನ್ಯೂ ಸ್ಟ್ರೈನ್ ಡಾಗ್ಸ್ ಸ್ಟೇಟ್ಸ್ ಫೈನಾನ್ಸ್. ಅಂದರೆ ಸಾಲದ ಹೊರೆಯಿಂದ ರಾಜ್ಯದ ಹಣಕಾಸು ಪರಿಸ್ಥಿತಿ ಬಹಳ ಸ್ಟ್ರೈನ್, ಅಂದರೆ ಕಷ್ಟದಲ್ಲಿದೆ ಅನ್ನುವಂಥ ಒಂದು ರಿಪೋರ್ಟ್ ಟೈಮ್ಸ್ ಆಫ್ ಇಂಡಿಯಾ ಮಾಡಿರುವಂಥದ್ದು. ಈ ರಿಪೋರ್ಟ್ ಅಲ್ಲಿ ಏನು ಹೇಳುತ್ತೆ ಅಂದ್ರೆ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ನೋಡಿ. ಸರ್ಕಾರದ ಬಜೆಟ್ ಅಂಕಿಅಂಶಗಳನ್ನ ಈ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. 2025-26ರಲ್ಲಿ ಸರ್ಕಾರ ಮಾಡ್ಕೊಳ್ಳುವಂತಹ ಸಾಲನೇ 1 ಲಕ್ಷದ ಗಡಿ ದಾಟಿದೆ. 1,10,000ಕ್ಕೂ ಹೆಚ್ಚು ಸಾಲವನ್ನ 2026-27ರ ಸಾಲಿನಲ್ಲಿ ಮಾಡ್ತಾ ಇದೆ. ಸೊ ಅದು ಒಂದಾದ್ರೆ, 2024-25ರಲ್ಲಿ ರಾಜ್ಯ ಸರ್ಕಾರ 1 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿತು. ಅಲ್ಲಿಂದ ಇಲ್ಲಿಯವರೆಗೆ ಪ್ರತಿ ವರ್ಷ ಸಾಲ ಮಾಡ್ತಾ ಈಗ ರಾಜ್ಯ ಸರ್ಕಾರದ ಒಟ್ಟು ಲಯಬಿಲಿಟೀಸ್ 7,60,000 ಕೋಟಿ ರೂಪಾಯಿಗೆ ಏರಿಕೆ ಆಗ್ತಾ ಇದೆ. ಬಹಳ ನೋಡಿ, 2024-25ರಿಂದ ಇಲ್ಲಿವರೆಗೆ 7,60,000 ಕೋಟಿಗೆ ರಾಜ್ಯದ ಒಟ್ಟು ಉತ್ತರದಾಯಿತ್ವ ಅಥವಾ ಸಾಲದ ಭಾರ, ಋಣಭಾರ ಅಂತ ಏನು ಕರಿತೀವಿ, ಅದು ಬೆಳೀತಾ ಇದೆ. ಬಹಳ ದೊಡ್ಡ ಮೊತ್ತ ಇದು. ಖಂಡಿತವಾಗಿ ಕೂಡ ಇದನ್ನು ನಿರಾಕರಣೆ ಮಾಡುವ ಹಾಗಿಲ್ಲ. ಇದನ್ನು ಕೂಡ ಬಜೆಟ್ ಅಂಕಿಅಂಶಗಳನ್ನು ಕೊಟ್ಟು ಟೈಮ್ಸ್ ಆಫ್ ಇಂಡಿಯಾ ಸಿದ್ಧಪಡಿಸಿರುವಂತಹ ವರದಿ ಇದು ಹೇಳುತ್ತೆ, ಬಹಳ ಕ್ಲಿಯರ್ ಆಗಿ ಹೇಳುತ್ತೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಹೇಳ್ತಾರೆ, ನಾವು ಏನೆಲ್ಲ ಕಾನೂನು ಮಿತಿಯ ಒಳಗಡೆ ನಾವು ಇದನ್ನ ತಗೊಂಡಿದ್ದೀವಿ, ಅದಕ್ಕಿಂತ ಹೊರಗೆ ಮೀರಿಲ್ಲ, ವಿತ್ತೀಯ ಶಿಸ್ತನ್ನ ಕಾಪಾಡಿಕೊಂಡು ಸಾಲವನ್ನು ಪಡೆದಿದ್ದೀವಿ. ಮೋದಿಯವರು ಸಾಲ ಪಡಿತಾ ಇಲ್ವಾ, ನಾವು ಪಡೆದಲ್ಲಿ ಏನು ತಪ್ಪು ಅಂತ ಕೇಳ್ತಾರೆ. ಆದರೆ ಇಲ್ಲಿ ಜನ ಗಮನಿಸಬೇಕಾದ್ದು, ಮೋದಿಯವರು ಭಾರತವನ್ನ ಕಳೆದ 10 ವರ್ಷಗಳಲ್ಲಿ ಎಲ್ಲಿದ್ದನ್ನ ಇಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ. GDPನಲ್ಲಿ ಇವತ್ತು ಜಗತ್ತಿನಲ್ಲೇ 4ನೇ ಅತಿ ದೊಡ್ಡ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮಿದೆ. ಇವತ್ತು ಪ್ರಪಂಚದ ಬಹಳ ಪ್ರಭಾವಿ ದೇಶಗಳಲ್ಲಿ ಭಾರತ ಹೊಮ್ಮಿದೆ. ಆರ್ಥಿಕವಾಗಿ ಕೂಡ ಭಾರತ ದಾಪುಗಾಲಾಡ್ತಾ ಇದೆ. ಜರ್ಮನಿಯನ್ನು ಹಿಂದಿಕ್ಕಿದೆ, ಜಪಾನನ್ನು ಹಿಂದಿಕ್ಕಿ ಇವಾಗ 4ನೇ ಸ್ಥಾನಕ್ಕೆ ಭಾರತ ಮುಂದುವರಿಯುವಂಥದ್ದು. ಬ್ರಿಟನನ್ನು ಹಿಂದಿಕ್ಕಿದೆ. ಸೊ ಈ ರೀತಿಯಾಗಿ ಇನ್ನು ಮುಂದೆ ಜರ್ಮನಿ, ಅಮೇರಿಕ, ಚೀನಾ ಬಿಟ್ಟರೆ ಭಾರತೀಯ ಅತಿ ದೊಡ್ಡ ಇಕನಾಮಿ ಆಗಿ ಇರುವಂಥದ್ದು. ಜರ್ಮನಿಯನ್ನು ಕೂಡ ಹಿಂದಿಕ್ಕುವಂಥ ದಿನ ದೂರ ಇಲ್ಲ. ಹಾಗಾಗಿ 10 ವರ್ಷಗಳ ಹಿಂದೆ ಭಾರತದ GDP ರ್ಯಾಂಕಿಂಗ್ 10ರಲ್ಲಿತ್ತು. 2014ರಲ್ಲಿ ಫ್ರಜೈಲ್ ಇಕನಾಮಿ ಅಂತ ಹೇಳ್ತಾ ಇದ್ರು. ಅಂದರೆ ಬಹಳ ಕಳಪೆ ಪ್ರದರ್ಶನವನ್ನು ಕೊಡ್ತಾ ಇರುವ ಇಕನಾಮಿಗಳಲ್ಲಿ ಭಾರತ ಕೂಡ ಒಂದಾಗಿತ್ತು. ಆದರೆ ಇವತ್ತು ಇಡೀ ಜಗತ್ತು ಭಾರತವನ್ನು ಗೌರವಿಸ್ತಾ ಇದೆ. ಭಾರತ ಇವತ್ತು ಪ್ರಪಂಚದ ಪ್ರಬಲ ಮಿಲಿಟರಿ ಪಡೆಗಳಲ್ಲಿ ಒಂದಾಗಿದೆ. ಆರ್ಥಿಕವಾಗಿ ದೇಶವನ್ನ ಮೋದಿಯವರು ಸದೃಢ ಸ್ಥಿತಿ ಅಂತ ಕೊಂಡೊಯ್ದಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಏನು ಮಾಡ್ತಾ ಇದ್ದಾರೆ, ಪ್ರತಿ ವರ್ಷ ಲಕ್ಷ ಕೋಟಿ ಲೆಕ್ಕದಲ್ಲಿ ಸಾಲವನ್ನ ಮಾಡ್ತಾ ಇದ್ದಾರೆ. ಆಯಿತು, ಸಾಲವನ್ನು ಮಾಡಿ ಬೇಡ ಅನ್ನಲ್ಲ, ಆದರೆ ಆ ಸಾಲವನ್ನ ಯಾವುದಕ್ಕೆ ಖರ್ಚು ಮಾಡ್ತಾ ಇದ್ದಾರೆ? ಗ್ಯಾರಂಟಿ ಸ್ಕೀಮ್ಗಳಿಗೆ ದೊಡ್ಡ ಮೊತ್ತದ ಹಣ ಖರ್ಚಾಗ್ತಾ ಇರೋದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಅದೇ ಇಲ್ಲಿ ಆತಂಕಕಾರಿಯಾಗಿರುವಂಥದ್ದು. ಗ್ಯಾರಂಟಿ ಸ್ಕೀಮ್ ಬೇಡ ಅಂತ ಯಾರು ಅನ್ನಲ್ಲ, ಆದರೆ ಅದಕ್ಕೊಂದು ಮಿತಿ ಇರುತ್ತೆ. ಅದರಲ್ಲಿ ಉತ್ಪಾದಕ ಪ್ರೊಡಕ್ಟಿವಿಟಿ ಕಡಿಮೆ ನೋಡಿ. ಒಟ್ಟು ಸಾಲ 1,32,000 2026-27ರ ಒಂದೇ ಸಾಲಿಗೆ. ರಾಜಸ್ವ ಕೊರತೆ 22,957 ಕೋಟಿ. ಪಂಚ ಗ್ಯಾರಂಟಿಗೆ ಎಷ್ಟು ಕೋಟಿ ರೂಪಾಯಿಗಳಲ್ಲಿ ನೋಡಿ. ಗೃಹಲಕ್ಷ್ಮಿಗೆ 28,608 ಕೋಟಿ ರೂಪಾಯಿ. ಅನ್ನಭಾಗ್ಯಕ್ಕೆ 10,600 ಕೋಟಿ. ಗೃಹ ಜ್ಯೋತಿಗೆ 9,657 ಕೋಟಿ. ಶಕ್ತಿ ಸ್ಕೀಮಿಗೆ 5,300 ಕೋಟಿ. ಯುವ ನಿಧಿಗೆ 1,500 ಕೋಟಿ. ಒಟ್ಟು 55,655 ಕೋಟಿ ರೂಪಾಯಿಗಳನ್ನು ಈ ಪಂಚ ಗ್ಯಾರಂಟಿ ಸ್ಕೀಮ್ಗಳಿಗೆ ವಿನಿಯೋಗಿಸ್ತಾ ಇದ್ದಾರೆ. ಖಂಡಿತವಾಗಿ ಇದು ಬಂಡವಾಳ ವೆಚ್ಚವಲ್ಲ. ಬಂಡವಾಳ ವೆಚ್ಚ ಅಂದರೆ ರಸ್ತೆ ಇರ್ಬೋದು, ಅಭಿವೃದ್ಧಿ ಕಾರ್ಯಗಳಿರ್ಬೋದು, ಈ ರೀತಿ ಸಮಾಜಕ್ಕೆ ತೀರಾ ಅಭಿವೃದ್ಧಿ ಕಾರ್ಯಗಳಿಗೆ ಬೇಕಾಗುವಂತಹ ಬಂಡವಾಳ ವೆಚ್ಚ. ಆದರೆ ಈ ಪಂಚ ಗ್ಯಾರಂಟಿ ಅಂತ ಸ್ಕೀಮ್ಗಳು ಬಡವರಿಗೆ ನೆರವಾಗುತ್ತೆ, ಇಲ್ಲ ಅಂತಲ್ಲ. ಆದರೆ ಅದು ತಾತ್ಕಾಲಿಕ ಪರಿಹಾರ. ರಾಜ್ಯದ ಅದು ಸಾಲವನ್ನು ಇನ್ನಷ್ಟು ಹೆಚ್ಚಿಸುತ್ತಾ ಹೊರತು ಅಲ್ಲಿ ಪ್ರೊಡಕ್ಟಿವ್ ಆಕ್ಟಿವಿಟೀಸ್ ಅಲ್ಲಿ ಕಡಿಮೆ. ಹಾಗಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ಬಂಡವಾಳ ವೆಚ್ಚ ಮಾಡುವಂಥದ್ದು ಲಾಂಗ್ ಟರ್ಮ್ಗೆ ಕರ್ನಾಟಕಕ್ಕೆ ತುಂಬ ಅನುಕೂಲಕಾರಿಯಾಗುತ್ತೆ. ಹಾಗಾಗಿ ಇದು ಏನಾಗುತ್ತೆ, ಈ ರೀತಿಯ ಉಚಿತ ಸ್ಕೀಮ್ಗಳನ್ನು ಸುಪ್ರೀಂ ಕೋರ್ಟೇ ಹೇಳಿದೆ.
ಇದರಿಂದ ಬಹಳ ಸಮಸ್ಯೆ ಆಗುತ್ತೆ ಅಂತ. ಹಾಗಾಗಿ ಈ ರೀತಿಯ ಒಂದು ಜನಪ್ರಿಯ ಯೋಜನೆಗಳಿಗೆ ಒತ್ತು ಕೊಡೋದರ ಬದಲಿಗೆ ಒತ್ತು ಕೊಡಬೇಕಾದ್ರೆ ಎಷ್ಟು ಬೇಕೋ ಅಷ್ಟಿರ್ಬೇಕು, ಮಿತಿಯಲ್ಲಿರ್ಬೇಕು. ಇಲ್ಲದೆ ಹೋದ್ರೆ ರಾಜ್ಯದ ಸಾಲ ವರ್ಷದಿಂದ ವರ್ಷ ಏರ್ತೆ ಹೊರತು ಕಡಿಮೆ ಆಗಲ್ಲ. ಹೆಚ್ಚುವರಿ ಬಜೆಟ್ ಅನ್ನ ಆದಾಯ ಹೆಚ್ಚುವರಿಯಾದಂತಹ ಬಜೆಟ್ ಅನ್ನು ಮಾಡಿಸಿದ್ರೆ ರಾಜ್ಯಕ್ಕೂ ಅನುಕೂಲ ಆಗುತ್ತೆ, ಸೊ ಜನರಿಗೆ ಕೂಡ ಅನುಕೂಲ ಆಗುತ್ತೆ, ಉದ್ಯೋಗ ಸೃಷ್ಟಿ ಆಗುತ್ತೆ, ಹೊಸ ಬಂಡವಾಳ ಕ್ರಿಯೇಟ್ ಆಗುತ್ತೆ. ಕರ್ನಾಟಕ ಒಂದು ಅಡ್ವಾಂಟೇಜ್ ಏನಂದ್ರೆ ಕರ್ನಾಟಕ GST ಕಲೆಕ್ಷನ್ ಅಲ್ಲಿ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ಆದಾಯಕ್ಕೆ ಏನು ಕೊರತೆ ಇಲ್ಲ. ಕರ್ನಾಟಕ ಇಡೀ ದೇಶದ ಒಂದು ಪ್ರಮುಖ ರಾಜ್ಯಗಳಲ್ಲೊಂದಾಗಿದೆ. GST ಕಲೆಕ್ಷನ್ ಅಲ್ಲಿ ತುಂಬಾ ಸಾಧನೆಯನ್ನ ಮಾಡಿದೆ. ಅದೇ ರೀತಿ ವಿಜ್ಞಾನ ತಂತ್ರಜ್ಞಾನಕ್ಕೆ ಕೊಡುಗೆ ನೀಡಿದಂತಹ ರಾಜ್ಯ ಆಗಿರೋದ್ರಿಂದ ಯಾವುದೇ ಸರ್ಕಾರ ಅಸ್ತಿತ್ವದಲ್ಲಿದ್ರೂ ಕೂಡ ಕರ್ನಾಟಕಕ್ಕೆ ಆದಾಯಕ್ಕೆ ಏನು ತೊಂದರೆ ಆಗೋದಿಲ್ಲ. ಸೊ ಆದ್ರೆ ಇಂಥ ಒಂದು ಅನುಕೂಲಕರ ಪರಿಸ್ಥಿತಿಯನ್ನು ಹೊಂದಿರುವಾಗ, ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿದ್ದಾಗ, ಸಾಲಿಡ್ ಆಗಿದ್ದಾಗ ರಾಜ್ಯವನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುವಂಥದ್ದು ಮುಖ್ಯಮಂತ್ರಿಗಳ ಜವಾಬ್ದಾರಿ ಆಗುತ್ತೆ. ಸುಮ್ಮನೆ 17 ಸಲ ಬಜೆಟ್ ಮಂಡನೆ ಮಾಡಿದ್ದೇನೆ ಅಂತ ವ್ಯಕ್ತಿಗತ ಸಾಧನೆಯನ್ನ ಅಥವಾ ನಂಬರ್ಗಳನ್ನು ಹೇಳಿಕೊಳ್ಳುವಂಥದ್ದು ದೊಡ್ಡ ಸಾಧನೆ ಅಲ್ಲ. ಅದರಿಂದ ರಾಜ್ಯಕ್ಕೆ ಏನೂ ಪ್ರಯೋಜನ ಆಗೋದಿಲ್ಲ. ಅದರ ಬದಲಿಗೆ ನಿಮ್ಮ ಹೆಸರು ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ಉಳಿಬೇಕಿದ್ರೆ ಆ ರೀತಿಯ ಯೋಜನೆಗಳನ್ನು, ಜನಪರ ಮತ್ತು ಅಭಿವೃದ್ಧಿ ಪರ ಯೋಜನೆಗಳನ್ನು ಕೊಡಬೇಕಾಗುತ್ತೆ. ಆಗ ಇತಿಹಾಸದಲ್ಲಿ ಸಿದ್ದರಾಮಯ್ಯನವರ ಹೆಸರು ಚಿರಸ್ಥಾಯಿಯಾಗಿರುತ್ತೆ ಹೊರತು ಕೇವಲ 17 ಸಲ ಬಜೆಟ್ ಮಂಡನೆ ಮಾಡಿದ್ದೀನಿ ಅನ್ನುವಂಥದ್ದು ದೊಡ್ಡ ಪುರುಷಾರ್ಥ ಅಥವಾ ಸಾಧನೆ ಖಂಡಿತ ಆಗೋದಿಲ್ಲ. ಇದೇ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯವರು ಸಾಲರಾಮಯ್ಯ ಅನ್ನುವಂಥ ಟೀಕೆಯನ್ನು ಇವತ್ತು ಎದುರಿಸುವಂತಹ ಒಂದು ಪರಿಸ್ಥಿತಿ ಬಂದಿದೆ ಅಂತಲೇ ಹೇಳ್ಬೋದು. ನೋಡಿ, ಒಂದು ಕಡೆ ಈ ಗ್ಯಾರಂಟಿ ಸ್ಕೀಮ್ಗಳಿಗೆ 55,665 ಕೋಟಿ ರೂಪಾಯಿ ವೆಚ್ಚ ಮಾಡುವಂಥದ್ದು, ಇದರಿಂದ ಏನು ಪ್ರಯೋಜನ ಆಗಿದೆ ಅನ್ನೋದು ಕೂಡ ಯೋಚನೆ ಮಾಡಬೇಕಲ್ವ. ಸೊ ಅದು ಒಂದು ಕಡೆ. ಆದರೆ ಈ ರಾಜ್ಯದ ಆದಾಯ ಮತ್ತು ಇದು ಯಾವ ರೀತಿ ಬರ್ತಾ ಇದೆ ಮತ್ತು ಆದಾಯ ಯಾವ ರೀತಿಯಲ್ಲಿ ಖರ್ಚಾಗುತ್ತೆ ಅನ್ನೋದನ್ನು ತಿಳಿಯುವಂಥದ್ದು ಬಹಳ ಮುಖ್ಯ. ಸೊ ಅದನ್ನು ನಾವು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ನಾನು ಈಗಾಗಲೇ ಹೇಳಿದೆ ಕರ್ನಾಟಕದ ಆದಾಯ ಬಹಳ ಚೆನ್ನಾಗಿದೆ ಅನ್ನುವಂಥದ್ದು. ರಾಜ್ಯದ ತೆರಿಗೆಗಳ ಮಟ್ಟಿನಲ್ಲಿ ನೋಡಿ, ವಾಣಿಜ್ಯ ತೆರಿಗೆ 1,25,000 ಕೋಟಿ ರೂಪಾಯಿ ನಮಗೆ ವಾಣಿಜ್ಯ ತೆರಿಗೆಯಿಂದ ಬರ್ತಾ ಇದೆ. ಅಂದ್ರೆ ನಮ್ಮ ರಾಜ್ಯದ ಬೊಕ್ಕಸದ ಬ್ಯಾಕ್ ಬೋನ್ ವಾಣಿಜ್ಯ ತೆರಿಗೆ. ಸೊ ಇದು 57% ಆಗುತ್ತೆ ನಮ್ಮ ರಾಜ್ಯದ ಆದಾಯ. ಆಮೇಲೆ ರಾಜ್ಯ ಅಬಕಾರಿ ಆದಾಯ ಇದು ಕೂಡ 45,000 ಕೋಟಿ ರೂಪಾಯಿ ಇದರಲ್ಲಿ ಸಿಗುತ್ತೆ. 20% ಅಬಕಾರಿ ಆದಾಯದ ಮೂಲಕ ಸಿಗುತ್ತೆ. ಆಮೇಲೆ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ ಇವುಗಳ ಮೂಲಕ 29,000 ಕೋಟಿ ರೂಪಾಯಿ ಆದಾಯ ಸಿಗುತ್ತೆ. 13% ಆದಾಯ ಸಿಗುತ್ತೆ. ಇದೆಲ್ಲ ನಾನು ಹೇಳ್ತಾ ಇದ್ದೀನಿ 2026-27 ಸಾಲಿಗೆ ಪ್ರಾಜೆಕ್ಟ್ ಮಾಡಿರುವಂಥದ್ದು. ಮೋಟಾರು ವಾಹನ ತೆರಿಗೆ 15,500 ಕೋಟಿ, ಇದು ಕೂಡ 7%. ಈ ಥರ 5,500 ಕೋಟಿ. ಸೊ ಹಾಗಾಗಿ ವಾಣಿಜ್ಯ ತೆರಿಗೆ ನಮ್ಮಲ್ಲಿ ಬಹಳ ದೊಡ್ಡ ಮಟ್ಟಿನ ಕೊಡುಗೆ ನೀಡ್ತಾ ಇರುವಂಥದ್ದು. ಇದರಲ್ಲಿ GST ಇರುತ್ತೆ, ITC ಇರುತ್ತೆ, ನಾನಾ ಉದ್ಯಮಗಳ ಮೂಲಕ ಸಿಗುವಂತಹ ಆದಾಯ ಇರುತ್ತೆ, ಬಿಸ್ನೆಸ್ ಇಂಡಸ್ಟ್ರಿಗಳಿಂದ ಸಿಗುವಂತಹ ಆದಾಯ ಇರುತ್ತೆ. ಇದೆಲ್ಲ ಸೇರಿ ವಾಣಿಜ್ಯ ತೆರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸಿಗ್ತಾ ಇರುವಂಥದ್ದು. ಸೊ ಇವಾಗ 2026-27 ಸಾಲಿಗೆ ಯಾವ ರೀತಿಯ ಖರ್ಚುಗಳನ್ನು ಸರ್ಕಾರ ಮಾಡ್ತಾ ಇದೆ ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ. ನೋಡಿ, ವೆಚ್ಚ 2026-27 ಸಾಲಿಗೆ ₹1 ಲೆಕ್ಕದಲ್ಲಿ 1 ರೂಪಾಯಿಯಲ್ಲಿ ಎಷ್ಟು ಪೈಸೆ ಯಾವುದಕ್ಕೆ ಖರ್ಚು ಅಂತ ಬಜೆಟ್ ಅಲ್ಲಿ ಡಾಕ್ಯುಮೆಂಟ್ ಹೇಳ್ತಾ ಇದೆ. ನೋಡಿ, ಇದರಲ್ಲಿ ಪ್ರತಿ 1 ರೂಪಾಯಿಯಲ್ಲಿ 20 ಪೈಸೆ ಅಂದ್ರೆ 20% ಸಾಲ ಮರುಪಾವತಿಗೆ ಹೋಗ್ತಾ ಇದೆ. ಸಾಲ ಜಾಸ್ತಿ ಆದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಕಾರಣ. ನೋಡಿ, ಪ್ರತಿ 1 ರೂಪಾಯಿ ಆದಾಯದಲ್ಲಿ 20 ಪೈಸೆ ಸಾಲಕ್ಕೆ ಹೋಗುತ್ತೆ. ಇತರ ಸಾಮಾನ್ಯ ಸೇವೆಗಳಿಗೆ 18 ಪೈಸೆ ಹೋಗುತ್ತೆ. ಸಮಾಜ ಕಲ್ಯಾಣಕ್ಕೆ 15 ಪೈಸೆ, ಇತರ ಆರ್ಥಿಕ ಸೇವೆ 14 ಪೈಸೆ, ಕೃಷಿ, ನೀರಾವರಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ 13 ಪೈಸೆ, ಶಿಕ್ಷಣಕ್ಕೆ 10 ಪೈಸೆ, ಆರೋಗ್ಯಕ್ಕೆ 4 ಪೈಸೆ, ಬಹಳ ಕಡಿಮೆ ಆಯ್ತು. ಇತರ ಸಾಮಾಜಿಕ ಸೇವೆಗಳಿಗೆ 3 ಪೈಸೆ, ನೀರು ಪೂರೈಕೆ ಮತ್ತು ನೈರ್ಮಲ್ಯಕ್ಕೆ 3 ಪೈಸೆ. ಸೊ ಇದರಲ್ಲಿ ಸಾಲದ ಮರುಪಾವತಿ ಪ್ರತಿ 1 ರೂಪಾಯಿ ಆದಾಯದಲ್ಲಿ 20 ಪೈಸೆ ಅನ್ನುವಂಥದ್ದು ಸಾಲಕ್ಕೆ ಹೋಗುತ್ತೆ. ಇದು ನಿಜವಾಗಿಯೂ ಕೂಡ ಸ್ವಲ್ಪ ಕಳವಳಕಾರಿ ಅಂಶನೇ. ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಈ ಎಲ್ಲ ಸಾಲ ಕೂಡ ವಿತ್ತೀಯ ಶಿಸ್ತಿನ ಒಳಗೆ ಬಂದಿದೆ. ಅಂದ್ರೆ ನಮ್ಮ GSDP ರಾಜ್ಯದ ಗ್ರಾಸ್ GDP ಏನು ಹೇಳ್ತಾರೆ, GSDP ಅಂತ ಕರೀತಾರೆ, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್, ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ. ಇದರಲ್ಲಿ ಅಂದ್ರೆ ಒಟ್ಟು 30 ಲಕ್ಷ ಕೋಟಿ ಆಸ್ಪಾಸ್ ಇದೆ, 30,70,000 ಕೋಟಿ. ಸೊ ಇದರಲ್ಲಿ ಸುಮಾರು 25% ಒಳಗಡೆ ಇದೆ. ಸೊ ಹಾಗಾಗಿ ವಿತ್ತೀಯ ಶಿಸ್ತುವಿನಲ್ಲಿ ಬರ್ತಾ ಇದೆ ಅಂತ ಹೇಳ್ತಾರೆ. ನಿಜ, ಆದ್ರೆ ಇದು ಅಪ್ಪರ್ ಲಿಮಿಟ್. ಯಾವತ್ತೂ ಕೂಡ ಒಂದು ಅಪ್ಪರ್ ಲಿಮಿಟ್ ಇರುತ್ತೆ, ಒಂದು ಲೋವರ್ ಲಿಮಿಟ್ ಇರುತ್ತೆ. ಆದ್ರೆ ಈಗ ಅಪ್ಪರ್ ಲಿಮಿಟ್ಗೆ ಬಂದಿದೆ, ಬರಬಾರ್ದಿತ್ತು ಆಕ್ಚುಲಿ ನಮ್ಮ ಇಷ್ಟು ಆದಾಯವನ್ನು ಹೋಲಿಸಿದ್ರೆ. ಹಾಗಾಗಿ ಇದು ಅಪ್ಪರ್ ಲಿಮಿಟ್ ಅಂದ್ರೆ ಬಾರ್ಡರ್ ಅಲ್ಲಿ ಇದೆ ಅಂತ ಹೇಳ್ತಾರಲ್ಲ, ಆ ರೀತಿಯ ಒಂದು ಸಾಲದ ಅಥವಾ ಲಯಬಿಲಿಟಿಯ ಪರಿಸ್ಥಿತಿ ಇರುವಂತದ್ದು. ಒಟ್ಟು 7,60,000 ಕೋಟಿ
ಲಯಬಿಲಿಟೀಸನ್ನು ಹೊಂದಿರುವಂಥದ್ದು ರಾಜ್ಯ ಏರಿಕೆ ಆಗಿರುವಂಥದ್ದು ಕಳೆದ 2024-25 ಈಚೆಗೆ ಅನ್ನುವಂಥದ್ದು ಬಹಳ ಆತಂಕಕಾರಿಯಾಗಿದೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ನಾರ್ಮ್ಸ್ನ ಒಳಗಡೆ ಇದೆ ಅಂತ ಎಷ್ಟೇ ಹೇಳಿದ್ರು ಕೂಡ ಅಪ್ಪರ್ ಲಿಮಿಟಲ್ಲಿ ಇದೆ ಅನ್ನುವಂಥದ್ದನ್ನ ಯಾವ ಕಾರಣ ಕೂಡ ಇಲ್ಲಿ ಮರೆಯುವ ಹಾಗಿಲ್ಲ. ಯಾವತ್ತೂ ಕೂಡ ಬಂಡವಾಳ ವೆಚ್ಚ ಅನ್ನುವಂಥದ್ದು ಅಭಿವೃದ್ಧಿ ಕಾರ್ಯಗಳಿಗೆ ವಿನಿಯೋಗ ಆದಾಗ ರಾಜ್ಯದ ಅಭಿವೃದ್ಧಿ ಆಗುತ್ತೆ ಹೊರತು ಉಚಿತ ಸ್ಕೀಮ್ಗಳಿಗೆ ಜಾಸ್ತಿ ಹಣವನ್ನ ಇದು ಮಾಡಿದ್ರೆ ಮತದಾರರನ್ನು ಸೆಳೆಯಲಿಕ್ಕೆ ಅದು ಅನುಕೂಲ ಮಾಡಿಕೊಡ್ಬೋದು. ಆದರೆ ರಾಜ್ಯದ ಅಭಿವೃದ್ಧಿ ಮತ್ತೆ ಕಷ್ಟ ಆಗುತ್ತೆ. ಅದರಿಂದ ಸಾಕಷ್ಟು ಸಾಲದ ಹೊರೆ ಇರುತ್ತೆ. ಸಾಲದ ಹೊರೆ ಏರಿದ್ರೆ ಮತ್ತು ಸಮಸ್ಯೆಗೆ ರಾಜ್ಯ ಸಿಲುಕುವಂಥದ್ದು ಖಂಡಿತ. ಸೊ ಹಾಗಾಗಿ ಇನ್ನಾದರೂ ಕೂಡ ಸಾಲವನ್ನು ಕಡಿಮೆ ಮಾಡಲಿಕ್ಕೆ ಸರ್ಕಾರ ಗಮನ ಕೊಡುವಂಥದ್ದು ಉತ್ತಮ. ಈ ನಿಟ್ಟಿನಲ್ಲಿ ಅರಿವು ಮೂಡುವಂಥದ್ದು ಬಹಳ ಅಗತ್ಯ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ಈ ಚಾನಲನ್ನು ಗ್ಲೋಬಲ್ ವಾಣಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ. ರಿಟೇಕ್ ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ಗ್ಲೋಬಲ್ ವಾಣಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಈ ಚಾನಲ್ ಬೆಳೆಯುತ್ತೆ. ಮತ್ತಷ್ಟು ಹೊಸ ವಿಡಿಯೋಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ, ನಿಷ್ಪಕ್ಷಪಾತವಾದಂತಹ ವಿವರಣೆಯನ್ನು, ವಿಶ್ಲೇಷಣೆಯನ್ನು ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ದಯವಿಟ್ಟು ನೀವು ಇದನ್ನು ಈ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಮ ಸ್ನೇಹಿತರಿಗೆ ಈ ಯೂಟ್ಯೂಬ್ ಚಾನಲ್ ಬಗ್ಗೆ ತಿಳಿಸಿ, ಅವರು ಕೂಡ ಸಬ್ಸ್ಕ್ರೈಬ್ ಆಗುವ ಹಾಗೆ ಮಾಡ್ತಾ ನಮಗೆ ಸ್ಫೂರ್ತಿ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.